ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 5 ಕರ್ಮ ಸನ್ಯಾಸ ಯೋಗ. ಇದರಿಂದ ನಾವು 21ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಬಾಹ್ಯ ಸ್ಪರ್ಶೆ ಶ್ವಸಕ್ತಾತ್ಮ ಅಂತ ಯಾರಿಗೆ ಹೇಳ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಯಾರಿಗೆ ಹೇಳ್ತಾರೆ? ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಈ ರೀತಿಯ ಇಂದ್ರಿಯ ವಿಷಯಗಳು, ಇದನ್ನು ಬಾಹ್ಯ ಸ್ಪರ್ಶಗಳು ಅಂತ ಹೇಳೋದು. ಅದನ್ನು ವಿವೇಕದ ಮೂಲಕ ತನ್ನ ಮನಸ್ಸಿನಿಂದ ಅದರ ಬಗ್ಗೆ ಇರುವಂಥ ಆಸಕ್ತಿಯನ್ನು ಕಂಪ್ಲೀಟಾಗಿ ಯಾರು ತೊಡೆದಾಕೊಂಡಿರ್ತಾರೋ, ದೂರ ಮಾಡ್ಕೊಂಡಿರ್ತಾರೋ, ಎಲ್ಲ ರೀತಿಯ ಭೋಗಗಳಲ್ಲಿ ವೈರಾಗ್ಯ ಇರುತ್ತೋ, ಅದರಲ್ಲಿ ಅವನಿಗೆ ಆಸಕ್ತಿ ರಹಿತನಾಗಿರ್ತಾನೋ, ಉಪರತಿ ಅಂತ ಹೇಳ್ತೀವಲ್ವಾ, ಆಸಕ್ತಿ ರಹಿತನಾಗಿರ್ತಾನೋ ಅಂಥ ಮನುಷ್ಯನಿಗೆ ಬಾಹ್ಯ ಸ್ಪರ್ಶೆ ಶ್ವಸಕ್ತಾತ್ಮ ಅಂದರೆ ಏನು? ಹೊರಗಿನ ವಿಷಯಗಳಲ್ಲಿ ಆಸಕ್ತಿ ರಹಿತನಾಗಿರುವ ಅಂತಃಕರಣ ಇರುವಂಥವನು ಅಂತ ಹೇಳ್ತಾರೆ ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಮುಂದಿನ ಪ್ರಶ್ನೆ ಏನು ಅಂತಂದರೆ, ಆತ್ಮನಲ್ಲಿ ಸ್ಥಿತವಾಗಿರುವಂತಹ ಆನಂದವು ಪ್ರಾಪ್ತವಾಗುತ್ತೆ ಅಂತ ಹೇಳಿದಾರಲ್ಲ, ಹಾಗಂದ್ರೆ ಅರ್ಥ ಏನು? ಆತ್ಮನಲ್ಲಿ ಸ್ಥಿತವಾದ ಆನಂದ ಸಿಗೋದು ಅಂತಂದರೆ ಅರ್ಥ ಏನು ಅಂತ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದರೆ, ಆತ್ಮ ಅನ್ನುವಂಥ ಶಬ್ದ ಇಲ್ಲಿ ಅಂತಃಕರಣದ ಬಗ್ಗೆ ಹೇಳ್ತಾ ಇರುವಂಥದ್ದು. ಆತ್ಮ ಅನ್ನೋದನ್ನು ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಲ್ಲಿ ಉಪಯೋಗ ಮಾಡಿದ್ದಾರೆ ಒಂದೇ ಶಬ್ದವನ್ನು. ಸೊ ಇಲ್ಲಿ ಆತ್ಮ ಅಂತಂದರೆ ಅಂತಃಕರಣ ಅಂತ ತಿಳ್ಕೋಬೇಕು. ಆ ಅಂತಃಕರಣದ ಒಳಗಡೆ ಸರ್ವವ್ಯಾಪಿ ಸಚ್ಚಿದಾನಂದ ಘನ ಪರಮಾತ್ಮನ ನಿತ್ಯ ಅಂದರೆ ಸದಾ ಮತ್ತು ಸತತ ನಿರಂತರವಾಗಿ ಧ್ಯಾನದಿಂದ ಉಂಟಾಗಿರುವಂತಹ ಅಂದರೆ ಭಗವಂತನನ್ನು ನಿತ್ಯ ಮತ್ತು ಸತತವಾಗಿ ಧ್ಯಾನ ಮಾಡೋದ್ರಿಂದ ಸಿಗುವಂತಹ ಸಾತ್ವಿಕ ಆನಂದವನ್ನು ಅನುಭವಿಸ್ತಾ ಇರೋದೇ ಆ ಆನಂದದ ಪ್ರಾಪ್ತಿಯಾಗೋದು ಅಂತ ಹೇಳೋದು. ಅಂದರೆ ಏನು? ಸದಾ ನಾವು ಭಗವಂತನಲ್ಲೇ ನಮ್ಮ ಮನಸ್ಸನ್ನು ತೊಡಗಿಸಿದ್ದಾಗ ಒಂದು ಸಾತ್ವಿಕವಾದ ಆನಂದ ಸಿಗುತ್ತಲ್ಲ. ಈಗ ನಾವು ಈ ವಿಷಯಗಳನ್ನು ಕೇಳ್ತಾ ಇರ್ತೀವಲ್ವ, ಭಗವದ್ಗೀತೆಯಲ್ಲಿ ಆಗಿರ್ಬೋದು, ಭಾಗವತ, ಯಾವುದಾದ್ರೂ ಧರ್ಮಗ್ರಂಥಗಳನ್ನು ಓದಬೇಕಾದ್ರೆ ನಮ್ಮಲ್ಲಿ ಒಂದು ಆನಂದ ಅನ್ನೋದು ಉತ್ಪತ್ತಿ ಆಗುತ್ತೆ. ನಾವು ಅದನ್ನು ಗಮನಿಸ್ತೀವೋ ಇಲ್ವೋ ಗೊತ್ತಿಲ್ಲ, ಆದರೆ ನಾವು ಯಾವಾಗ ಮನಸ್ಸಿಟ್ಟು ಕೇಳ್ತಾ ಇರ್ತೀವೋ, ಅದರಲ್ಲೇ ತನ್ಮಯರಾಗಿ ಕೇಳ್ತಾ ಇರ್ತೀವೋ, ಆಗ ಈ ಆನಂದದ ಅನುಭವ ಆಗುತ್ತೆ. ಅದನ್ನು ಸಾತ್ವಿಕ ಆನಂದ ಅಂತ ಹೇಳೋದು. ಇಂದ್ರಿಯಗಳ ಭೋಗಗಳನ್ನೇ ನಾವು ಸುಖರೂಪಿ ಅಂತ ತಿಳ್ಕೊಂಡಿರುವಂಥ ಮನುಷ್ಯರಿಗೆ ಈ ಧ್ಯಾನ ಜನಿತವಾದಂತಹ ಸುಖ ಅನ್ನೋದು ಸಿಗೋದಿಲ್ಲ. ಇಂದ್ರಿಯಗಳ ಭೋಗಗಳಲ್ಲಿ ಏನೂ ಇಲ್ಲ ಅಂತ ಯಾರು ಗೊತ್ತಾಗಿ ಆ ಭಗವಂತನ ವಿಚಾರಗಳಲ್ಲಿ ಅಂದರೆ ಆಧ್ಯಾತ್ಮಿಕದಲ್ಲಿ ಮುಳುಗಿರ್ತಾನಲ್ಲ, ಆ ಧ್ಯಾನದಲ್ಲೇ ಮುಳುಗಿರುವಂಥ ಆನಂದ ಏನು ಅನ್ನೋದ್ರ ಬಗ್ಗೆ ಅವನಿಗೆ ತಿಳುವಳಿಕೆನೂ ಇರೋದಿಲ್ಲ, ಅವನಿಗೆ ಅದು ಸಿಗೋದೂ ಇಲ್ಲ. ಯಾವಾಗ ಇಂದ್ರಿಯ ಭೋಗಗಳಲ್ಲಿ ನಾವು ಆಸಕ್ತಿಯನ್ನು ಕಳ್ಕೊಳ್ತಾ ಹೋಗ್ತೀವೋ, ಆಧ್ಯಾತ್ಮಿಕದಲ್ಲಿ ಏನು ಆನಂದ ಇದೆಯೋ ಅದರದ್ದು ಒಂದೊಂದು ಸ್ವಲ್ಪ 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 ನಮಗೆ ಸವಿ ಸಿಗ್ತಾ ಹೋಗುತ್ತೆ. ಎಷ್ಟು ವಿಚಿತ್ರವಾಗಿ ಭಗವಂತ ಈ ಸೃಷ್ಟಿಯನ್ನು ಮಾಡಿದನು ನೋಡಿ. ಇಂದ್ರಿಯ ಭೋಗಗಳನ್ನೇ ನಾವು ಸುಖ ಅಂತ ತಿಳ್ಕೊಂಡಿದ್ದೀವಿ. ದೊಡ್ಡ ಬಂಗ್ಲೆ ಇದ್ಬಿಟ್ರೆ ನಾನು ಸುಖವಾಗಿರ್ತೀನಿ, ಆಮೇಲೆ ಇಷ್ಟು ಸಂಪತ್ತಿದ್ರೆ ನನ್ನ ಹತ್ರ ನಾನು ಸುಖವಾಗಿರ್ತೀನಿ, ತಿನ್ನೋದಕ್ಕೆ ಒಳ್ಳೊಳ್ಳೆ ಊಟ ಇದ್ಬಿಟ್ರೆ ನಾನು ಸಂತೋಷವಾಗಿರ್ತೀನಿ, ಒಂದು ಫಿಲಮ್ ನೋಡಿಬಿಟ್ರೆ ಸಂತೋಷ ಸಿಗುತ್ತೆ. ಹೀಗೆ ನಾವು ಸುಖವನ್ನು ಏನೇನೋ ಸುಖ ಅಂತ ತಿಳ್ಕೊಂಬಿಟ್ಟಿದ್ದೀವಿ. ಆದರೆ ನಿಜವಾಗ್ಲೂ ಅದು ಸುಖ ಅಲ್ವೇ ಅಲ್ಲ. ಸುಖದ ಹಾಗೆ ಅನಿಸುತ್ತೆ ಅಷ್ಟೇ ನಮಗೆ ಅದು. ಆದರೆ ಧ್ಯಾನ ಜನಿತವಾಗಿ ಆ ಭಗವಂತನ ವಿಚಾರಗಳಲ್ಲಿ ಮುಳುಗಿರ್ತೀವಲ್ವ, ಅದರಿಂದ ಸಿಗುತ್ತಲ್ಲ ಒಂದು ಸುಖ, ಅದು ನಮಗೆ ನಿಜವಾದ ಸುಖ ಅನ್ನೋದು ಗೊತ್ತಿಲ್ಲ. ಗೊತ್ತಾದ ಮೇಲೆ ನಾವು ಅದನ್ನು ಅನುಭವಿಸ್ತೀವಿ. ಅದರಿಂದ ಸಿಗುವಂಥ ಸುಖ ಯಾರು ಭೋಗಗಳಲ್ಲಿ ಮುಳುಗಿರ್ತಾನೋ ಅವನಿಗೆ ಸಿಗೋದಿಲ್ಲ. ಆ್ಯಕ್ಚುಲಾಗಿ ನೋಡಬೇಕು ಅಂದರೆ ಹೊರಗಿನ ಭೋಗಗಳಿದೆಯಲ್ಲ, ಅದರಲ್ಲಿ ವಾಸ್ತವವಾಗಿ ಸುಖ ಅನ್ನೋದು ಇಲ್ಲವೇ ಇಲ್ಲ. ಕೇವಲ ಸುಖದ ಆಭಾಸ ಮಾತ್ರ ಇರುತ್ತೆ. ಸುಖದ ಹಾಗೆ ಸುಖ ಇದೆ ಅನ್ನೋ ಹಾಗೆ ಅನಿಸುತ್ತೆ ಅಷ್ಟೇ ಹೊರತು ಅದರಲ್ಲಿ ಸುಖ ಅನ್ನೋದಿಲ್ಲ. ಅದಕ್ಕಿಂತ ವೈರಾಗ್ಯದ ಸುಖ ಇದೆಯಲ್ಲ, ಅದು ಎಷ್ಟೋ ದೊಡ್ಡದು. ನಾವು ಯಾವಾಗ ಅದರಲ್ಲಿ ವೈರಾಗ್ಯವನ್ನು ತಾಳ್ತೀವೋ ಅದರಲ್ಲಿ ಒಂದು ಆನಂದ ಸಿಗುತ್ತೆ ನಮಗೆ. ಅದನ್ನು ನಾವು ಅನುಭವಿಸಿಲ್ಲ ಅಷ್ಟೇ, ಬಿಟ್ಟು ನೋಡಬೇಕು, ನಾವು ತ್ಯಾಗ ಮಾಡಿ ನೋಡಬೇಕು. ಆಗ ನಮಗೆ ಅದರದ್ದು ಆನಂದ ಏನು ಅನ್ನೋದು ಗೊತ್ತಾಗುತ್ತೆ. ಆ ವೈರಾಗ್ಯದ ಸುಖಕ್ಕಿಂತನೂ ಕೂಡ ಉಪರತಿಯ ಸುಖ ಅಂದರೆ ಆಸಕ್ತಿಯನ್ನೇ ಇಟ್ಕೊಳ್ದೇ ಇರುವಂಥದ್ದು, ಆಸಕ್ತಿ ರಹಿತವಾಗಿರುವಂಥದ್ದು ಇದೆಯಲ್ಲ, ಅದರ ಸುಖ ಇನ್ನೂ ಉನ್ನತವಾಗಿರುವಂಥದ್ದು. ಆದರೆ ಪರಮಾತ್ಮನ ಧ್ಯಾನದಲ್ಲಿ ಅಚಲ ಸ್ಥಿತಿ ಪ್ರಾಪ್ತವಾದ ಮೇಲೆ ಸಿಗುವಂಥ ಒಂದು ಸುಖ ಇದೆಯಲ್ಲ,
ಅದು ಇದೆಲ್ಲದಕ್ಕಿಂತ ಹೆಚ್ಚು. ನಾನಲ್ಲಿ ಆಸಕ್ತಿಯನ್ನು ಇಟ್ಕೊಂಡಿಲ್ಲ ಅನ್ನೋದು ಹೊರಟೋಗ್ಬಿಡುತ್ತಲ್ಲಿ. ಬರೀ ಭಗವಂತನಲ್ಲೇ ಆ ಮನಸ್ಸು ಬುದ್ಧಿ ಎಲ್ಲ ಅದರಲ್ಲೇ ಮುಳುಗಿರುತ್ತೆ. ಅದಕ್ಕೆ ಬೇರೆ ಯೋಚನೆ ಮಾಡೋದಕ್ಕೆ ಸಮಯನೂ ಇರೋದಿಲ್ಲ, ಇಂಟ್ರೆಸ್ಟು ಇರೋದಿಲ್ಲ, ಏನೂ ಇರೋದಿಲ್ಲ. ಭಗವಂತನಲ್ಲೇ ಮುಳುಗಿರುವಂಥದ್ದು ಅದು ಇನ್ನೂ ಹೆಚ್ಚಿನದ್ದು ಅಂತ ಹೇಳ್ತಾರೆ. ಇಂಥ ಒಂದು ಸುಖದ ಪ್ರಾಪ್ತಿ ಆಗೋದೇ ಆತ್ಮನಲ್ಲಿ ಸ್ಥಿತವಾದಂತಹ ಆನಂದವನ್ನು ಪಡೆಯೋದು ಅಂತ ಹೇಳ್ತಾ ಇರೋದು. ಸ್ಟೆಪ್ ಬೈ ಸ್ಟೆಪ್ ನೋಡಿ, ನಾವಿನ್ನೂ ರಜೋಗುಣ ತಮೋಗುಣದಲ್ಲೇ ಮುಳುಗಿದ್ದೀವಿ. ಇನ್ನೂ ಇಲ್ಲಿಂದ ನಾವು ಸತ್ವಕ್ಕೆ ಏರಬೇಕು. ಸತ್ವಗುಣ ನಮ್ಮಲ್ಲಿ ಬರಬೇಕು. ಸತ್ವಗುಣ ಅಂತಂದರೆ ಏನು? ಒಳ್ಳೆ ಕೆಲಸಗಳನ್ನು ಮಾಡೋದು, ಒಳ್ಳೆಯದನ್ನೇ ಕೇಳೋದು, ಒಳ್ಳೆಯದನ್ನೇ ನೋಡೋದು, ಈ ರೀತಿ ನಮ್ಮ ಅಂತರ್ ಮತ್ತು ಬಹಿರ್ ಇಂದ್ರಿಯಗಳನ್ನು ಒಳ್ಳೆ ಕಾರ್ಯಗಳಲ್ಲಿ ತೊಡಗಿಸೋದು, ಮತ್ತು ಆಸಕ್ತಿಯನ್ನು ಬಿಡೋದು, ಮಮತೆಯನ್ನು ಬಿಡೋದು, ಅಹಂತೆಯನ್ನು ಬಿಡೋದು. ಇದನ್ನೆಲ್ಲ ಬಿಡ್ತಾ ಬಿಡ್ತಾ ಈ ಸಾಧನೆಯನ್ನು ಮಾಡ್ತಾ ಇರೋದನ್ನ ಸಾತ್ವಿಕಕ್ಕೆ ಬರ್ತೀವಿ. ಆ ಸಾತ್ವಿಕದಲ್ಲಿ ಒಂದು ಆನಂದ ಸಿಗುತ್ತೆ. ಆ ಸಾತ್ವಿಕ ಆನಂದ ನಮಗೆ ಸ್ವಲ್ಪ 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 ಸಿಗ್ತಾ ಹೋಗುತ್ತೆ. ಆಮೇಲೆ ನಾವು ವೈರಾಗ್ಯ ಬರುತ್ತಲ್ಲ, ಅದರಲ್ಲಿ ಒಂದು ಸುಖ ಸಿಗುತ್ತೆ. ಆ ವೈರಾಗ್ಯಕ್ಕಿಂತ ಆಸಕ್ತಿ ರಹಿತವಾಗಿ ನಾವು ಕೆಲಸ ಮಾಡ್ತೀವಲ್ವ, ಅಂದರೆ ಯಾವುದರಲ್ಲೂ ಆಸಕ್ತಿನೇ ಇರೋದಿಲ್ಲ ನಮಗೆ, ಅಂಥದ್ರಲ್ಲಿ ಒಂದು ಸುಖ ಸಿಗುತ್ತಲ್ಲ, ಅದು ಇನ್ನೂ ಒಂದು ಉನ್ನತ ಮಟ್ಟಕ್ಕೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಆದರೆ ಇದೆಲ್ಲದಕ್ಕಿಂತ ನಾವು ಭಗವಂತನಲ್ಲೇ ಸ್ಥಿತವಾಗುವಂಥದ್ದು, ನಮ್ಮ ಇಂದ್ರಿಯಗಳಾಗಿರ್ಬೋದು, ಮನಸ್ಸು ಬುದ್ಧಿ ಎಲ್ಲವನ್ನ ಕೂಡ ಭಗವಂತನಲ್ಲೇ ತೊಡಗಿಸಿ ಅವನಲ್ಲೇ ಒಂದಾಗಿರುವಂಥ ಒಂದು ಸ್ಥಿತಿ ಬರುತ್ತಲ್ಲ, ಆವಾಗ ನಮಗೆ ಸಿಗುವಂಥ ಒಂದು ಸುಖ ಅನ್ನೋದು ಅದು ಎಲ್ಲದಕ್ಕಿಂತ ಶ್ರೇಷ್ಠವಾಗಿರುವಂಥದ್ದು. ಅದನ್ನು ಇಲ್ಲಿ ಆತ್ಮನಲ್ಲಿ ಸ್ಥಿತವಾಗಿರುವಂಥ ಆನಂದವನ್ನು ಪಡೆಯೋದು ಅಂತಂದರೆ ಅರ್ಥ. ಯಾವಾಗ ನಾವು ಈ ಒಂದು ರೀತಿಯ ಸುಖವನ್ನು ಪಡಿತೀವೋ ಅದನ್ನು ಆತ್ಮನಲ್ಲಿ ಸ್ಥಿತವಾದ ಆನಂದ ಪ್ರಾಪ್ತಿಯಾಗೋದು ಅಂತ ಹೇಳೋದು ಅಂತ ಇದರ ಅರ್ಥ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.